ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ರಾಶಿ ಕೂಟ ಸಂಬಂಧ ಉಂಟೆಂದು, ನಕ್ಷತ್ರ ನೋಡ್ರಿ, ಜಾತಕ ನೋಡ್ರಿ, ಅವೆಲ್ಲವನ್ನೂ ರಿಜೆಕ್ಟ್ ಮಾಡಿದರು. ಸಮೂಹ ಮಾಧ್ಯಮಗಳನ್ನು ಬಿಡುಗಡೆಗೊಳಿಸಬೇಕು. ಸಮೂಹ ಮಾಧ್ಯಮಗಳಲ್ಲಿ ಹೆಚ್ಚೆಚ್ಚು ಉದಾರವಾದಿಗಳು, ಪ್ರೀತಿ, ಸ್ನೇಹ, ಔದಾರ್ಯವನ್ನು ಪ್ರತಿಪಾದಿಸುವಂಥವ್ರು ಬರಬೇಕು. ವಚನ ಚಳವಳಿಯ ಪ್ರಚಾರ ಅಂತಂದರೆ ಇವತ್ತಿನ ಕೋಮುವಾದಿಗಳಿಗೆ ಒಂದು ಉತ್ತರ ಆಗುತ್ತೆ. ಶಿವಪೂಜೆಯನ್ನು ಮಾಡಲ್ಲ ಅಂದಾಕ್ಷಣ ನಾನು ಭಕ್ತ ಅಲ್ಲ ಅಂತ ತಿಳ್ಕೊಬೇಡಿ, ನನಗೂ ದೇವರಲ್ಲಿ ನಂಬಿಕೆ ಇದೆ. ಮಾನವ ಜನಾಂಗ ನ್ಯಾಯದ ದಾರಿಯನ್ನು ಹಿಡಿತಾ ಇದೆಯೇ ಹೊರತು ಅನ್ಯಾಯದ ದಾರಿಯನ್ನು ಹಿಡಿತಾ ಇಲ್ಲ. ಆದರೆ ನ್ಯಾಯವಾಗಿ ಬದುಕ್ತಾ ಇರೋ 80% ಜನಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಯಾರ ಕಂಟ್ರೋಲ್ನಲ್ಲಿದ್ದಾವೆ? ಕ್ಯಾಪಿಟಲಿಸ್ಟ್ಗಳು, ಶ್ರೀಮಂತರ ಕಂಟ್ರೋಲ್ನಲ್ಲಿದ್ದಾವೆ. ಮೊಬೈಲ್ ಇವತ್ತು ಏನು ಒಂದು ಆ ಮೊಬೈಲನ್ನು ಬಳಸಿಕೊಂಡು ಅದ್ಭುತವಾದ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ಇತ್ತು. ಆದರೆ ಮೊಬೈಲ್ನಿಂದ ಆಗ್ಬಿಟ್ಟು ಅಪಾಯಗಳೇ ಜಾಸ್ತಿ ಆಗ್ತಾ ಇದ್ದಾವೆ. ರಾಜಕಾರಣಿಗಳೇ ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಸೋಕಾಲ್ಡ್ ನಾಯಕರು ಸಮೂಹ ಮಾಧ್ಯಮಗಳನ್ನು ಬಳಸಿಕೊಂಡೇ ಸಮುದಾಯಗಳ ಮಧ್ಯೆ ದ್ವೇಷವನ್ನು ಹರಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕೋಮುವಾದಿಗಳ ರಾಜಕಾರಣ ಬೆಳೀದೆ ತಡಿಬೇಕಾದ್ರೆ ನಾವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಬೇಕು. ದಟ್ ಡಸಂಟ್ ಮೀನ್ ನಾವು ಕಾಂಗ್ರೆಸ್ಸಿಗರು ಅಂತಲ್ಲ. ಅಲ್ಲ, ಕಾಂಗ್ರೆಸ್ಸಿಂದ ಸದ್ಯದ ಮಟ್ಟಿಗೆ, ಸದ್ಯದ ವಾಸ್ತವಕ್ಕೆ ಬಳಸ್ಕೊಳ್ತಾ ಇರೋದು ಅನಿವಾರ್ಯ. JP ಚಳುವಳಿಯನ್ನೇ ಬಳಸಿಕೊಂಡು ಕೋಮುವಾದಿಗಳು ಮೇಲಕ್ಕೆ ಬಂದರು. ಜಗತ್ತಿನ ಇತಿಹಾಸದಲ್ಲಿ 5 ವರ್ಷ, 10 ವರ್ಷ, 15 ವರ್ಷ ಅಂತ ಅನ್ನೋದು ಒಂದು ಚುಕ್ಕಿನೂ ಅಲ್ಲ. ಈಗ ಒಂದು 10, 15, 20 ವರ್ಷದಿಂದ ನಮ್ಮ ದೇಶದಲ್ಲಿ ಕೋಮುವಾದಿಗಳು ಸ್ವಲ್ಪ ಪ್ರಬಲವಾಗ್ತಾ ಇದ್ದಾರೆ. ಆದರೆ ಅವ್ರನ್ನೂ ಹಿಮ್ಮೆಟ್ಟಿಸೋಕ್ಕೆ ಸಾಧ್ಯ ಇದೆ. ಬಹುಶಃ ಅದು ಆಗುತ್ತೆ ಅಂತ ಒಂದು ಭರವಸೆ ಇಟ್ಕೋಬೇಕು. ಅಂಥ ಒಂದು ಚಳುವಳಿಯನ್ನು ಕಟ್ಟೋದ್ರ ಕಡೆ ಎಲ್ಲರೂ ಮನಸ್ಸು ಮಾಡಬೇಕು. ನಮ್ಮ ಚೌಕಟ್ಟಿನಲ್ಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಕನಿಷ್ಠ ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ಕೃತಿಗಳಲ್ಲಿ ನಾವು ಸ್ವಲ್ಪ ಉದಾರವಾದ ನಮ್ಮ ಪರಂಪರೆ ಏನಿದೆ, ನಮ್ಮ ಪರಂಪರೆಯಲ್ಲಿ ಯಾವುದನ್ನು ನಾವು ಇಟ್ಕೋಬೇಕು, ಯಾವುದನ್ನು ರಿಜೆಕ್ಟ್ ಮಾಡಬೇಕು ಅನ್ನೋದನ್ನು ನಾವು ಕಂಡ್ಕೋಬೇಕು. ನೀವು ವಚನಗಳನ್ನು ನೋಡಿದರೆ ಇವತ್ತು ಯಾವ ಮೂಢನಂಬಿಕೆಗಳಿದ್ದಾವೆ ಅವೆಲ್ಲವನ್ನೂ ಅವತ್ತು ಖಂಡಿಸಿದ್ದಾರೆ. ಅವನ್ನೆಲ್ಲ ಖಂಡಿಸಿದ್ದಾರೆ ಸರ್. ಈಗ ಮದುವೆ ಆಗೋದು, ಮದುವೆಗೆ ಸಂಬಂಧಪಟ್ಟಂತಲೇ ತಗೊಂಡ್ರೆ ಸತಿಪತಿಗಳು ಒಂದಾಗದ ಭಕ್ತು ಹಿತ ಒಪ್ಪದು ಅಂದರೆ, ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ರಾಶಿ ಕೂಟ ಸಂಬಂಧ ಉಂಟೆಂದು, ನಕ್ಷತ್ರ ನೋಡ್ರಿ, ಜಾತಕ ನೋಡ್ರಿ, ಅವೆಲ್ಲವನ್ನೂ ರಿಜೆಕ್ಟ್ ಮಾಡಿದರು. ಅವರು ಗಂಡು ಹೆಣ್ಣಿನ ಕಡೆಯವರು ಗಂಡು ಹೆಣ್ಣು ಒಪ್ಪಿದರೆ ಮುಗೀತು, ಅವತ್ತಲೇ ಮದುವೆ. ನಾಳಿನ ದಿನಕ್ಕಿಂತ ಇಂದಿನ ದಿನವೇ ಶುಭವೆನ್ನಿರಯ್ಯ. ಇಂಥ ಮಾತುಗಳನ್ನೆಲ್ಲ 12ನೇ ಶತಮಾನದಲ್ಲಿ ಹೇಳಕ್ಕೆ ಸಾಧ್ಯವಾದರೆ ಇವತ್ತು ನಾನೀಗ ಹೇಳಿದಂತೆ ಈ ಸಂಪರ್ಕ ಸಾಧನಗಳು ಒಂದು ಅಪಾಯಕಾರಿ ಚಟುವಟಿಕೆಗಳಿಗೂ ಉಪಯೋಗವಾಗ್ತಾ ಇದ್ದಾವೆ, ಒಂದು ಒಳ್ಳೆಯ ಕೆಲಸಕ್ಕೂ ಉಪಯೋಗವಾಗ್ತಾ ಇದ್ದಾವೆ. ಯಾವುದು ಗೆಲ್ಲುತ್ತೆ ಅನ್ನೋದ್ರ ಮೇಲೆ ನಿಂತಿದೆ. ಆದರೆ ಈಗ ತಕ್ಷಣಕ್ಕೆ ಏನಾಗ್ತಾ ಇದೆ ಅಂತಂದರೆ, ಈ ಸಮೂಹ ಮಾಧ್ಯಮಗಳು ಬಹಳ ಕೆಟ್ಟ ರೀತಿಯಲ್ಲಿ ಕೋಮುವಾದಿಗಳ ಪರ ಇದ್ದಾವೆ, ಇದರಲ್ಲಿ ನಿಯಂತ್ರಣಕ್ಕೆ ಸಿಕ್ಕಿದ್ದಾವೆ. ಸಮೂಹ ಮಾಧ್ಯಮಗಳನ್ನು ಬಿಡುಗಡೆಗೊಳಿಸಬೇಕು. ಸಮೂಹ ಮಾಧ್ಯಮಗಳಲ್ಲಿ ಹೆಚ್ಚೆಚ್ಚು ಉದಾರವಾದಿಗಳು, ಪ್ರೀತಿ, ಸ್ನೇಹ, ಔದಾರ್ಯವನ್ನು ಪ್ರತಿಪಾದಿಸುವಂಥವ್ರು ಬರಬೇಕು. ಅದರಿಂದ ನಿಮ್ಮಂಥ ಸಮೂಹ ಮಾಧ್ಯಮದ ಮೂಲಕ ಒಳ್ಳೆ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಿ. ವಚನ ಚಳುವಳಿಯ ಪ್ರಚಾರ ಮಾಡೋದಕ್ಕೆ ಹೊರಟಿದ್ದೀರಿ. ವಚನ ಚಳುವಳಿಯ ಪ್ರಚಾರ ಅಂತಂದರೆ ಇವತ್ತಿನ ಕೋಮುವಾದಿಗಳಿಗೆ ಒಂದು ಉತ್ತರ ಆಗುತ್ತೆ.
ಅದರಿಂದ ಇದು ಭಾಳ ಮುಖ್ಯ. ಸಮೂಹ ಮಾಧ್ಯಮಗಳ ಮೂಲಕ ಒಂದು ಒಳ್ಳೆಯ ಮೌಲ್ಯವನ್ನು ಪ್ರತಿಪಾದಿಸುವ ಪ್ರಚಾರ ಮಾಡುವಂತಹ ಕೆಲಸ ಆಗಬೇಕು. ಅದನ್ನು ನೀವು ಮಾಡ್ತಾ ಇದ್ದರೆ ಭಾಳ ಸಂತೋಷದ ವಿಚಾರ. ಸರ್, ನಮಗೆ ಒಂದು ಮಾರ್ಗ ಇದೆ. 12ನೇ ಶತಮಾನದ ವಚನ ಮಾರ್ಗ, 20ನೇ ಶತಮಾನದ ಕುವೆಂಪು ಅವರ ಮಾರ್ಗ, ಅಂಬೇಡ್ಕರ್ ಮಾರ್ಗ. ತಾವು ಕುವೆಂಪು ಅವರು, GS ಶಿವರುದ್ರಪ್ಪ ಅಂಥವರ ಪ್ರಭಾವ ಪರಿಸರದಲ್ಲಿ ಬಂದಿದ್ದೀರಿ ಸರ್. ಅದು ಹೇಗೆ ತಮ್ಮ ಮೇಲೆ ಪರಿಣಾಮವನ್ನು ಬೀರಿತು? ಕುವೆಂಪು ಅವರು, ಶಿವರುದ್ರಪ್ಪನಂಥವ್ರ ಪಾತ್ರ. ಕಾಲೇಜು ವಿದ್ಯಾಭ್ಯಾಸವನ್ನು ನೋಡಿ, 70ರ ದಶಕದ ಬಗ್ಗೆ ಸಾಮಾನ್ಯವಾಗಿ ಒಂದು ಅಭೂತಪೂರ್ವವಾದ ದಶಕ ಹೌದು ಅಂತ ಎಲ್ಲರೂ ಹೇಳ್ತಾರೆ. ಸುವರ್ಣಯುಗ. ನಾವು 60 ಮತ್ತು 70ರ ದಶಕದಲ್ಲಿ ತರುಣರಾಗಿದ್ವಿ. ಅದು ನಮ್ಮ ಅದೃಷ್ಟ. ಇವತ್ತಿನ ಯುವಕರಿಗೆ ಅಂಥ ಒಂದು ವಾತಾವರಣ ಇಲ್ಲ, ಸಾಂಸ್ಕೃತಿಕ ವಾತಾವರಣ ಇಲ್ಲ. ನಾವು ಕಾಲೇಜಿನಲ್ಲಿ ಬೆಳೆದಾಗ, ಮಹಾರಾಜಾಸ್ ಕಾಲೇಜಿನಲ್ಲಿ ಮೈಸೂರಿನಲ್ಲಿ ನಾನು ಓದ್ತಾ ಇದ್ದಾಗ ಸಮಾಜವಾದಿ ಚಳುವಳಿ ಭಾಳ ಪ್ರವರ್ಧಮಾನಕ್ಕೆ ಬಂದ ಕಾಲ. ಸುಮ್ಮನೆ ನೀವೀಗ ಕೇಳಿದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅವಶ್ಯಕತೆ ಇದೆ ಸರ್. ಹೇಳ್ತಾ ಇದ್ದೀನಿ, ಪರ್ಸ್ನಲ್ ವಿಚಾರನ ನಾನು ಹೇಳ್ಕೊಳ್ಳಲ್ಲ. ಸಾಮಾನ್ಯವಾಗಿ ಹೇಳಬೇಕು ಸರ್, ಹೇಳಬೇಕು. ಮೈಸೂರಿನಲ್ಲಿ ನಾನು 6 ವರ್ಷ ಓದಿದೆ, PUCಯಿಂದ MAವರೆಗೆ. ಈ 6 ವರ್ಷ ಮಹಾರಾಜರ ದಸರಾ ಮೆರವಣಿಗೆ ಬರ್ತಾಯಿತ್ತು. ಅರಮನೆಯಿಂದ ಹೊರಟು 100 ಫೀಟ್ ರೋಡ್ನಲ್ಲಿ. ನಾನು 100 ಫೀಟ್ ರೋಡಿಗೆ ಪ್ಯಾರಲಲ್ ರೋಡ್ನಲ್ಲೇ ನಮ್ಮ ಹಾಸ್ಟೆಲ್ಲು. ನಾನು ಎಂದೂ ಆ ಮಹಾರಾಜರ ಮೆರವಣಿಗೆಯನ್ನು ನೋಡಲಿಲ್ಲ. ಅದು ರಾಜತ್ವವನ್ನು ಅಷ್ಟು ವಿರೋಧಿಸ್ತಾ ಇದ್ವಿ ನಾವು ಹುಡುಗರು ಆ ಕಾಲದಲ್ಲಿ. ಯಾಕೆ ಅಂತಂದರೆ ನಾವು ಓದ್ತಾ ಇದ್ದ ಕಾಲದಲ್ಲಿ ಗೋಪಾಲ್ಗೌಡರು ಮುಂತಾದ ಭಾಳ ನಿಜಲಿಂಗಪ್ಪನವರಂಥ ಮುಖ್ಯಮಂತ್ರಿಗಳು. ನಿಜಲಿಂಗಪ್ಪನವರು ಒಂದು ಪ್ರಕರಣ ಹೇಳ್ತೀನಿ ಕೇಳಿ. ಚೈನಾ ಅಗ್ರೆಷನ್ ಆದ ಸಂದರ್ಭದಲ್ಲಿ ನಮ್ಮ ಸುತ್ತೂರು ಹಾಸ್ಟೆಲ್ನಲ್ಲಿ ಹಿರಿಯ ಸ್ವಾಮಿಗಳು ತಮ್ಮ ಚಿನ್ನದ ಕರಡಿಗೆಯನ್ನು ಡಿಫೆನ್ಸ್ ಫಂಡಿಗೆ ದಾನ ಮಾಡಿದರು. ಅದಕ್ಕೊಂದು ಸಮಾರಂಭವನ್ನು ಮಾಡಿಕೊಂಡು ನಿಜಲಿಂಗಪ್ಪನವರು ಆಗ ಮುಖ್ಯಮಂತ್ರಿ ಆಗಿದ್ದರು, ಅವರನ್ನು ಕರೆಸಿದ್ರು. ಆಗ ಸ್ವಾಗತ ಭಾಷಣ ಮಾಡಿದವರು ಈ ಚಿನ್ನದ ಕರಡಿಗೆ ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಹೋಗಿ ಚೈನಾದ ಮೇಲೆ ಎರಗಿ ಅವರನ್ನು ನಿರ್ನಾಮ ಮಾಡಲಿ ಅಂತೇಳಿ ಭಾಷಣ ಮಾಡಿದರು. ಲಿಂಗಪ್ಪನವ್ರು ಹೇಳಿದರು, ನಿಮಗೇನು ಭ್ರಮೆನೇಂದ್ರಿ, ನಾನು ಕರಡಿಗೇನು ಕಟ್ಕೊಳ್ಳೋದಿಲ್ಲ, ಆದರೆ ನಾನು ದೈವ ಭಕ್ತ. ಶಿವಪೂಜೆ ಏನು ಮಾಡಲ್ಲ ಅಂದಾಕ್ಷಣ ನಾನು ಭಕ್ತ ಅಲ್ಲ ಅಂತ ತಿಳ್ಕೊಬೇಡಿ, ನನಗೂ ದೇವರಲ್ಲಿ ನಂಬಿಕೆ ಇದೆ. ನೀವು ಲೋಕಾರೂಢಿಯಾದ ಕೆಲವು ವಿಚಾರಗಳನ್ನು ಮರೆತು ಈ ಥರ ಎಮೋಷ್ನಲ್ಲಾಗಿ ಕೂಗಾಡೋದ್ರಿಂದ ಚೈನಾದವ್ರನ್ನ ಸೋಲ್ಸೋಕ್ಕಾಗೋದಿಲ್ಲ. ಚಿನ್ನದ ಕರಡಿಗೆ ಬ್ರಹ್ಮಾಸ್ತ್ರವಾಗಿ ಎರಗೋದಾದರೆ ಚೈನಾದವ್ರನ್ನ ಸೋಲ್ಸೋದು ಭಾಳ ಸುಲಭ. ಆದರೆ ಆ ಥರದ ಭ್ರಮೆಗೆ ಒಳಗಾಗಬೇಡಿ, ವಾಸ್ತವವನ್ನು ಮರೆತು ಯೋಚನೆ ಮಾಡಬೇಡಿ ಅಂತ ಹೇಳಿದರು. ಅಂಥ ಲೀಡರ್ಸ್ ಇದ್ದರು. ಅಷ್ಟು ಪ್ರಾಮಾಣಿಕತೆ ಇತ್ತು. ಆದ್ದರಿಂದ ಅಂಥ ಕಾಲದಲ್ಲಿ ನಾವು ಯುವಕರಾಗಿದ್ವಿ. ಅಂಥ ಕಾಲದಲ್ಲಿ ನಾವು ಕಾಲೇಜಿನಲ್ಲಿ ಓದಿದ್ವಿ. ಆ ಕಾಲದಲ್ಲಿ ಇದ್ದ ಅಧ್ಯಾಪಕರಾಗಲಿ, ಆ ಕಾಲದ ಒಟ್ಟು ವಾತಾವರಣವೇ ಸ್ವತಂತ್ರ ಬಂದ ತರುಣದ ಒಂದು 10-20 ವರ್ಷದ ಸಂದರ್ಭ. ಆವಾಗಿನ್ನೂ ಸ್ವಾತಂತ್ರ್ಯ ಚಳುವಳಿಯ ನೆನಪು ಇತ್ತು. ಆ ಸಂದರ್ಭದಲ್ಲೇ ನಾನು ಹೇಳಿದ್ನೆಲ್ಲ, ಈ ಘಟಸರ್ಪ ಭಾಳ ವೆಯ್ಟ್ ಮಾಡ್ತಾಯಿತ್ತು. ಆಗಲೇ ಆರಂಭ ಆಗಿತ್ತು ಸರ್ ಅದು. ಅವರು ಅಷ್ಟೊಂದು ಪ್ರಬಲವಾಗಿ ಸಾಧ್ಯವಾಗಲಿಲ್ಲ, ಆದರೆ ಅವರು ಪ್ರಿಪೇರ್ ಆಗ್ತಾಯಿದ್ರು. ಇದನ್ನು ಹೇಗೆ ಹತ್ತಿಕ್ಕಬೇಕು ಅವರು ಪ್ರಿಪೇರ್ ಆಗ್ತಾಯಿದ್ರು. ಇವತ್ತು ನಾವು ವೀಕಾದ ಸಂದರ್ಭದಲ್ಲಿ ನೆಹರು ಇವರೆಲ್ಲ ಹೋಗಿ ನಮ್ಮ ಪರ್ಯಾಯ ರಾಜಕಾರಣ ವೀಕಾಗಿರೋ ಸಂದರ್ಭದಲ್ಲಿ ಅವರು ಬಲವಾದರು. ಅದಕ್ಕೆ ಪ್ರತಿಯಾಗಿ ಒಂದು ಪ್ರಗತಿಪರವಾದ, ಒಂದು ಸಿದ್ಧಾಂತಕ್ಕೆ ಬದ್ಧವಾದಂತಹ ಒಂದು ಸಂಸ್ಕೃತಿಯನ್ನು, ರಾಜಕಾರಣವನ್ನು, ಮುಖ್ಯವಾಗಿ ಯುವಜನರನ್ನು ಪ್ರಭಾವಿಸುವಂತಹ ಸಂಘಟನೆಗಳನ್ನು ಕಟ್ಟುವ ಮೂಲಕವೇ ಅವರನ್ನು ಮಣಿಸೋಕ್ಕೆ ಸಾಧ್ಯ ಇದೆ. ಬಹುಶಃ ಅದು ಆಗುತ್ತೆ ಅನ್ನೋದು ನನ್ನ ದೃಢವಾದ ನಂಬಿಕೆ ಸರ್. ಆದರೆ ಆ ಹಾದಿ ತುಂಬ ನಿಧಾನವಾಗಿದೆ ಅಂತ ಅನಿಸಲ್ಲ ಸರ್? ಆಗುತ್ತೆ. ಯಾವ ಬದಲಾವಣೆಗಳು ನಿಧಾನವೇ.
ಯಾವ ಬದಲಾವಣೆಗಳು ನೋಡಿ, ಎಂತಹ ಒಂದು ಪ್ರಗತಿಪರ ಚಳುವಳಿಯನ್ನು ಹಿಂದಿಕ್ಕುವಂಥ, ಅದನ್ನು ಡಿಸ್ಟ್ರಾಯ್ ಮಾಡುವಂಥ ಒಂದು ರಿಯಾಕ್ಷನರಿ ಚಳುವಳಿ ಇದ್ದೇ ಇರುತ್ತೆ. 12ನೇ ಶತಮಾನದಲ್ಲೂ ಇತ್ತದು, ಮುಂದೆಯೂ ಎಲ್ಲ ಕಾಲದಲ್ಲೂ ಅದು ಎರಡೂ ಒಟ್ಟೊಟ್ಟಿಗೆ ಇದ್ದಾವೆ. ಒಂದೊಂದು ಕಾಲದಲ್ಲಿ ಒಂದೊಂದು ಮುಂದಕ್ಕೆ ಹೋಗ್ತವೆ. ಒಟ್ಟಾರೆಯಾಗಿ ಒಂದು ಮಾನವ ಜನಾಂಗ ನ್ಯಾಯದ ದಾರಿಯನ್ನು ಹಿಡಿತಾ ಇದೆಯೇ ಹೊರತು ಅನ್ಯಾಯದ ದಾರಿಯನ್ನು ಹಿಡಿತಾ ಇಲ್ಲ. ಅದರಿಂದಲೇ ಇಲ್ಲಿವರೆಗೂ ಮನುಷ್ಯರು ಇನ್ನೂ ಉಳ್ಕೊಂಡು ಬಂದಿದ್ದಾರೆ, ಭರವಸೆಯಿಂದ ಉಳ್ಕೊಂಡು ಬಂದಿದ್ದಾರೆ. ಇದು ಯಾವ ರೀತಿ ಮುಂದೆ ಸಾಗುತ್ತೆ ಅನ್ನೋದನ್ನು ನಾವು ಕುತೂಹಲದಿಂದ ನೋಡಬೇಕಷ್ಟೆ. ಸರ್, ವಿಚಾರವಾದ ಮತ್ತು ಭ್ರಷ್ಟಾಚಾರ ಯಾವತ್ತೂ ಒಟ್ಟಿಗೆ ಹೋಗೋದಿಲ್ಲ. ಭ್ರಷ್ಟಾಚಾರ ಎಲ್ಲ ವಿಚಾರವಾದಗಳ ರಾಜಕೀಯ ಪಕ್ಷದ ವಸ್ತು ಆದಾಗ ಇದು ಹೇಗೆ ಸಾಧ್ಯ ಸರ್? ನನಗೆ ಈ ರಾಜಕೀಯ ಪಕ್ಷಗಳು ಅಥವಾ ರಾಜಕೀಯ ಅನ್ನೋದಿದೆಯಲ್ಲ, ಒಟ್ಟು ನಮ್ಮ ದೇಶದ ಸಂಸ್ಕೃತಿಯ ಒಂದು ಸಣ್ಣ ಭಾಗ ಅಂತ ನಾನು ಹೇಳ್ತೀನಿ. ಅವರು ನೋ ಡೌಟ್ ಅವರು ಅಧಿಕಾರದಲ್ಲಿದ್ದಾರೆ. ರಾಜಕಾರಣಿಗಳು ಮತ್ತು ಅಧಿಕಾರಿಗಳು, ಈ ಮೇಲುವರ್ಗದ ಜನವೇ ಈ ದೇಶವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನೀವು ಹೇಳೋ ಪ್ರಕಾರ ಅದು ಭ್ರಷ್ಟರ ಒಂದು ಕೂಪ. ಆದರೆ ಇವತ್ತು 90% ಸಾಮಾನ್ಯ ಜನ ಏನಿದ್ದಾರೆ ಅವರು ಇನ್ನೂ ಪ್ರಾಮಾಣಿಕರಾಗಿದ್ದಾರೆ, ನ್ಯಾಯವಾಗಿದ್ದಾರೆ. ಬಟ್ ಆ ಭ್ರಷ್ಟರ ಅಧಿಕಾರ ಅವ್ರ ಕೈಯಲ್ಲಿರೋದ್ರಿಂದ ಅವ್ರದ್ದು ಹೆಚ್ಚು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆದರೆ ನ್ಯಾಯವಾಗಿ ಬದುಕ್ತಾ ಇರೋ 80% ಜನಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದರಿಂದ ಒಟ್ಟಾರೆ ಪರಿಸರ ಅಷ್ಟೊಂದು ನಿರಾಶಾದಾಯಕವಾಗಿದೆ ಅಂತ ನನಗೆ ಅನಿಸೋದಿಲ್ಲ. ಈ 80% ಒಳ್ಳೆಯ ಜನ ಏನಿದ್ದಾರೆ ಅವರನ್ನು ಆರ್ಗನೈಸ್ ಮಾಡಬೇಕಾದ ಅಗತ್ಯ ಇದೆ. ಅವರನ್ನು ನೀವು ಆರ್ಗನೈಸ್ ಮಾಡಿದರೆ ಈ ಒಂದು 10-20% ಭ್ರಷ್ಟರು ಅಂತ ನೀವೇನು ಹೇಳ್ತಾ ಇದ್ದೀರಿ, ಅಧಿಕಾರಸ್ಥ ಜನ, ಅವರನ್ನು ಭಾಳ ಬೇಗ ಹಿಂದಿಕ್ಬೋದು. ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕ್ಯಾಪಿಟಲಿಸಮ್ ಮತ್ತು ಬಂಡವಾಳಶಾಹಿಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಯಾಕೆ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಯಾರ ಕಂಟ್ರೋಲ್ನಲ್ಲಿದ್ದಾವೆ? ಕ್ಯಾಪಿಟಲಿಸ್ಟ್ಗಳು, ಶ್ರೀಮಂತರ ಕಂಟ್ರೋಲ್ನಲ್ಲಿದ್ದಾವೆ. ಶ್ರೀಮಂತರ ಕಂಟ್ರೋಲ್ನಲ್ಲಿರೋದ್ರಿಂದ ಅವರ ಹಿತಾಸಕ್ತಿಯನ್ನು ಬಳಸುವಂತಹ ರಾಜಕಾರಣವನ್ನು ಅವರು ಮಾಡ್ತಾ ಇದ್ದಾರೆ. ಒಂದು ಜನಹಿತವನ್ನೇ ಪ್ರಧಾನವಾಗಿರುವಂತಹ ರಾಜಕಾರಣ ಮುನ್ನೆಲೆಗೆ ಬರಬೇಕಾದ್ರೆ ಜನರನ್ನು ಸಂಘಟಿಸಬೇಕು. ಜನರನ್ನು ಸಂಘಟಿಸೋದಕ್ಕೆ ಇವತ್ತು ಭಾಳ ದೊಡ್ಡ ಅಡ್ಡಿ ಏನು ಅಂದರೆ, ಜನಗಳ ಮೂಢನಂಬಿಕೆಗಳಲ್ಲಿ ಜಾತಿ, ಧರ್ಮ ಮುಂತಾದ ಸಂಕುಚಿತ ಭಾವನೆಗಳಲ್ಲಿ ಒಡೆದೋಗಿದ್ದಾರೆ. ಆ ಒಡೆದೋಗಿರೋ ಜನರನ್ನು ಒಂದು ವಿಶಾಲ ತಳಹದಿಯ ಮೇಲೆ ಒಟ್ಟಾಗಿಸಬೇಕು. ಅದನ್ನು ಒಟ್ಟಾಗಿಸುವಂತಹ ಒಂದು ಜನ ಚಳುವಳಿ ಹುಟ್ಟಬೇಕು. ಅಂಥ ಒಂದು ಜನ ಚಳುವಳಿಯನ್ನು ಸ್ವಾತಂತ್ರ್ಯ ಚಳುವಳಿ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಸಂಘಟಿಸಿದರು. ಅಂಥ ಇನ್ನೊಂದು ಪರ್ಯಾಯ ಜನ ಚಳುವಳಿ ಇವತ್ತು ಹುಟ್ಟಬೇಕು. ಅದು ಹುಟ್ಟೋದಕ್ಕೆ ಸಾಧ್ಯ ಇದೆ. ಎಲ್ಲಿವರೆಗೆ ಜನಗಳಿಗೆ ಹೀಗೆ ಸಂಘಟಿತರಾಗಬೇಕು, ಇದರಿಂದ ನಮಗೆ ಒಳ್ಳೆಯದಾಗುತ್ತೆ ಎನ್ನುವಂಥ ಆಸೆ ಹುಟ್ಟಲ್ಲ, ಅದನ್ನು ಬೆಳೆಸೋದು ಕಷ್ಟ. ಅದು ಹುಟ್ಟುತ್ತೆ. ಇವರ ದುಷ್ಟತನ ಮಿತಿಮೀರಿದಾಗ ಅದಕ್ಕೊಂದು ಅಂತ್ಯ ಇದೆ. ಜನಗಳಿಗೆ ಅನಿಸುತ್ತೆ ಇದು ಒಂದು ಮಿತಿ ಮೀರಿತು, ಇವರನ್ನು ನಾವು ತಡಿಬೇಕು ಅಂತ ಜನಗಳಿಗೆ ಅನಿಸುತ್ತೆ. ಅವತ್ತು ಒಂದು ಜನ ಚಳುವಳಿ ತನ್ನಿಂದ ತಾನೇ ಹುಟ್ಟುಕೊಳ್ಳುತ್ತೆ. 12ನೇ ಶತಮಾನದಲ್ಲಿ ಅಂಥ ಒಂದು ಜನ ಚಳುವಳಿ ಇದ್ದಕ್ಕಿದ್ದಂತೆ ಹುಟ್ಟಿತು. ಬಸವಣ್ಣವರು ಅದಕ್ಕೊಂದು ನಾಯಕತ್ವವನ್ನು ಕೊಟ್ಟರು. ಆದರೆ ಬಸವಣ್ಣವರು ಒಬ್ಬರಿಂದಲೇ ಅಲ್ಲ, ಅವತ್ತು ಇಡೀ ಒಂದು ಸಮುದಾಯ ಎಚ್ಚೆತ್ತುಕೊಳ್ತು. ಹಾಗೆ ಎಚ್ಚೆತ್ತುಕೊಳ್ಬೇಕಾದ್ರೆ ಅದೊಂದು ಕಾಲ ಬರುತ್ತೆ. ಬಹುಶಃ ಅದು ಬರೋದ್ರಲ್ಲೇನು ನನಗೆ ಅನುಮಾನ ಇಲ್ಲ. ಸರ್, ತಾವು ಕುವೆಂಪು ಅವರ ಪ್ರಭಾವದ ಜೊತೆಗೆ GS ಶಿವರುದ್ರಪ್ಪ ಅವರ ಸಂಬಂಧವನ್ನು ಕೂಡ ಬೆಳೆಸಿದ್ರಿ ಸರ್. ಅದು ಹೇಗೆ ತಮ್ಮ ವೈಚಾರಿಕ ನೆಲೆಯ ಮೇಲೆ ಪ್ರಭಾವ ಆಯಿತು ಅಂತ ಅನ್ನಿಸ್ತದೆ? ಕುವೆಂಪು, GSS, ಲಂಕೇಶ್, ಅನಂತಮೂರ್ತಿ, ತೇಜಸ್ವಿ, ಹೀಗೆ ಒಂದು ದೊಡ್ಡ ಒಂದು ಟೀಮ್, ಪಡೆ, ಪ್ರಗತಿಪರ ಲೇಖಕರ ಒಂದು ಪರಂಪರೆ ಇದೆ ನಮ್ಮ
20ನೇ ಶತಮಾನದ ಕನ್ನಡ ಸಾಹಿತ್ಯಕ್ಕೆ. ಅದನ್ನು ಓದ್ಕೊಳ್ಳೋದ್ರ ಮೂಲಕ ಮತ್ತು ಅಂಥವರ ಮಾತುಗಳನ್ನು ಕೇಳೋ ಮೂಲಕ ನಮ್ಮಂಥವರು ಬೆಳೆದ್ವಿ, ನಮ್ಮ ವಿಚಾರವನ್ನು ಬೆಳೆಸ್ಕೊಂಡ್ವಿ. ಅದು ಭಾಳ ಮುಖ್ಯವಾದ್ದು. ನನಗೆ JSS ಕುವೆಂಪು ಅವರಿಗಿಂತ ನೇರವಾಗಿ ನಮ್ಮನ್ನು ಪ್ರಭಾವ ಮಾಡಿ ನಮ್ಮನ್ನು ಬೆಳೆಸಿದವರು ಅಂದರೆ ಲಂಕೇಶ್. ಅದರಿಂದ ಅಂತಹ ಒಂದು ವಾತಾವರಣವನ್ನು ಎಲ್ಲರೂ ಕಟ್ಟುವಂಥ ಕಾಲ ಬರ್ತಾ ಇದೆ ಅಂತ ಅನಿಸುತ್ತೆ ನಮಗೆ. ಸರ್, ನಾವು ವಿದ್ಯಾರ್ಥಿಗಳಾಗಿದ್ದಾಗ ಆ ಪರಂಪರೆ ಇತ್ತು ಸರ್. ಆದರೆ ಈಗ ನಾವು ಶಿಕ್ಷಕರಾದ ಮೇಲೆ ನಮ್ಮ ಶಿಷ್ಯರು ಆ ರೀತಿ ಪರಂಪರೆಗೆ ವಾರಸುದಾರ ಆಗಲಿಲ್ಲ ಅಂತ ಅನಿಸಿದೆಯಲ್ಲ, ಇದರ ದೋಷ ಏನು? ಲಂಕೇಶ್ವರಿದ್ದರು, ನೀವಿದ್ರಿ, ಎಲ್ಲ ಒಂದು ಪರಂಪರೆ ಇತ್ತು. ಈಗ ಯಾಕೆ ಆ ವಾತಾವರಣ ನಮ್ಮ ಯುವಕರಿಗೆ ರೂಪಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್? ಅದೇ ಇವತ್ತು ಈಗ ನಾವು ಓದ್ತಾ ಇದ್ದಾಗ ಈ ಸಮೂಹ ಮಾಧ್ಯಮಗಳು ಇಷ್ಟೊಂದು ಪ್ರಬಲ ಇರಲಿಲ್ಲ. ನಾವು ಕಾಲೇಜು ಮತ್ತು ಅಧ್ಯಾಪಕರು ನಾವು ಓದ್ತಾ ಇದ್ದಂಥ ಪುಸ್ತಕಗಳು ಇವೇ ನಮ್ಮ ಮೇಲೆ ಪ್ರಭಾವ ಬೀರ್ತಾಯಿದ್ದು. ಇವತ್ತು ಸಮೂಹ ಮಾಧ್ಯಮಗಳು ಯಾವ ಮಟ್ಟಕ್ಕೆ ಬೆಳೆದಿದ್ದಾವೆ ಅಂತಂದರೆ, ಇವತ್ತು ನಮ್ಮ ಕುಟುಂಬದಿಂದ ಒಬ್ಬ ಮಗ ಅಥವಾ ಮಗಳು ಹೋದ್ಲು ಅಂತಂದರೆ ಅವಳ ಮೇಲೆ ನಮ್ಮ ಕುಟುಂಬದ ಪ್ರಭಾವವೇ ಇರುತ್ತೆ ಅಂತ ತಿಳ್ಕೊಬೇಡಿ. ಅಥವಾ ಅವಳ ಕಾಲೇಜಿನ ಪ್ರಭಾವ, ಕಾಲೇಜ್ ಮೇಷ್ಟ್ರುಗಳ ಪ್ರಭಾವ ಮಾತ್ರ ಇರುತ್ತೆ ಅಂತ ತಿಳ್ಕೊಬೇಡಿ. ಅವ್ರು ನೋಡೋ ಸಿನಿಮಾ, ಅವ್ರು ನೋಡೋ TV ಮಾಧ್ಯಮಗಳು, ಅವ್ರು ನೋಡೋ ಸೋಷಿಯಲ್ ಮೀಡಿಯಾ ಪತ್ರಿಕೆಗಳು ಇವತ್ತು ದೊಡ್ಡ ಒಂದು ಈ ಕಳೆದ 20 ವರ್ಷಗಳಲ್ಲಿ ಆಗಿರೋ ಬದಲಾವಣೆ ಇದೆಯಲ್ಲ, ಅದು ಎಷ್ಟು ವಿಚಿತ್ರವಾದ ಬದಲಾವಣೆ ಅಂದರೆ ಅದು ಯಾರೂ ಊಹೆ ಮಾಡೋಕ್ಕೆ. ಒಂದು ಮೊಬೈಲ್ ತಗೊಳ್ಳಿ. ಅದೇ ಸರ್, ಮೊಬೈಲ್ ಇವತ್ತು ಏನು ಆ ಮೊಬೈಲನ್ನು ಬಳಸ್ಕೊಂಡು ಅದ್ಭುತವಾದ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ಇತ್ತು. ಆದರೆ ಮೊಬೈಲ್ನಿಂದ ಆಗ್ಬಿಟ್ಟು ಅಪಾಯಗಳೇ ಜಾಸ್ತಿ ಆಗ್ತಾ ಇದ್ದಾವೆ. ಮೊಬೈಲ್ನಿಂದಾಗಿ ಆಗಿರುವಂತಹ ದೊಡ್ಡ ಅಪಾಯ ಮತ್ತು ಅದು ಏನು ಅನ್ನೋದು ಇವತ್ತು ನಮಗೆ ಗೊತ್ತಾಗೋದಿಲ್ಲ. ಸೈಕಾಲಜಿ ಮತ್ತು ಸೋಷಿಯಾಲಜಿಯ ವಿದ್ವಾಂಸರು ಇನ್ನು 20 ವರ್ಷ ಆದಮೇಲೆ ಇದರ ಒಂದು ಚರಿತ್ರೆಯನ್ನು ಬರೆದರೆ ಇಡೀ ಮೂಲತಃ ನಮ್ಮ ನೈತಿಕ ವಿನಾಶಕ್ಕೆ ನೆಲೆಗಟ್ಟೆ ಸಡಿಲವಾಗ್ತಾ ಇದೆಯೇನೋ ಅನ್ನೋ ಅನುಮಾನ ಬರುತ್ತೆ. ಆದರೆ ಇದನ್ನು ತಡೆಯೋಕ್ಕಾಗಲ್ಲ. ಹೌದು ಸರ್, ಡೈಜೆಸ್ಟ್ ಮಾಡ್ಕೊಳ್ತಾ ಹೋಗಬೇಕು. ಅದನ್ನು ಯಾವ ರೀತಿ ನಾವು ಪಾಸಿಟಿವ್ ಆಗಿ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಬೇಕು. ಸಮೂಹ ಮಾಧ್ಯಮಗಳು ರಿಯಾಲಿಟಿ, ವಾಸ್ತವ. ಸಮೂಹ ಮಾಧ್ಯಮಗಳನ್ನು ದೂಷಣೆ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅದನ್ನು ಹೇಗೆ ಪಾಸಿಟಿವ್ ಆಗಿ ಬಳಸ್ಕೋಬೇಕು ಅನ್ನೋದ್ರ ಕಡೆ ನಮ್ಮ ಸಮಾಜದ ಹಿತಚಿಂತಕರು ಯೋಚನೆ ಮಾಡಬೇಕು. ಇವತ್ತು ರಾಜಕಾರಣಿಗಳು ಅದನ್ನು ಯೋಚನೆ ಮಾಡ್ತಾ ಇಲ್ಲ. ರಾಜಕಾರಣಿಗಳೇ ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಸೋಕಾಲ್ಡ್ ನಾಯಕರು ಸಮೂಹ ಮಾಧ್ಯಮಗಳನ್ನು ಬಳಸಿಕೊಂಡೇ ಸಮುದಾಯಗಳ ಮಧ್ಯೆ ದ್ವೇಷವನ್ನು ಹರಡ್ತಾ ಇದ್ದಾರೆ. ಮೊನ್ನೆ ವಿಚಾರನ ಪ್ರಾಸಂಗಿಕವಾಗಿ ಹೇಳ್ತೀವಿ. ಚಾಮರಾಜಪೇಟೆಯಲ್ಲಿ ಯಾವುದೋ ಒಂದು ಹಸುವಿನ ಕೆಚ್ಚಲನ್ನು ಯಾವನೋ ಒಬ್ಬ ಹುಚ್ಚ, ಅವನು ಡ್ರಗ್ ಅಡಿಕ್ಟ್ ಅಂತೆ, ಕೊಯ್ದಿದ್ದಾನೆ. ಅವನನ್ನು ಹಿಡಿದು ಅವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕಾದ್ದು ಸರ್ಕಾರದ ಕೆಲಸ. ಅದನ್ನು ಅವರು ಮಾಡಬೇಕು. ಆದರೆ ಇದನ್ನು ಬಳಸ್ಕೊಂಡು ಒಬ್ಬೊಬ್ಬರು ತಮ್ಮ ಹಿತಾಸಕ್ತಿಗಳನ್ನು ಹೇಗೆ ಅದನ್ನೊಂದು ಹಿಂದೂ ಮುಸ್ಲಿಂ ಗಲಾಟೆಯಾಗಿ ಹೇಗೆ ಅದನ್ನು ಟರ್ನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಅವರು ಆಡಿದ ಅಪಾಯಕಾರಿ ಮಾತುಗಳನ್ನೆಲ್ಲ ಪ್ರಚಾರ ಕೊಡೋದಕ್ಕೆ ಈ ಸಮೂಹ ಮಾಧ್ಯಮ ಐತಿ. ಈಗ 50 ವರ್ಷದಿಂದಾಗಿದ್ದರೆ ಅದೇ ಅಲ್ಲೊಂದು ಚಾಮರಾಜಪೇಟೆನಲ್ಲೇ ಅದರ ವಿಚಾರ ಗೊತ್ತಾಗ್ತಿತ್ತು, ಮರ್ತೋಗ್ತಿದ್ರು ಜನ. ಇವತ್ತು ಕ್ಷಣಾರ್ಧದಲ್ಲಿ ಅದು ಇಡೀ ದೇಶಕ್ಕೆ ಹಬ್ಬುತ್ತೆ. ಚಾಮರಾಜಪೇಟೆನಲ್ಲಿ ಒಂದು ಹಸುವಿನ ಕೆಚ್ಚಲನ್ನು ಒಬ್ಬ ಕುಡುಕ ಕತ್ತರಿಸ್ತ ಅಂತಂದರೆ ಮಾರನೇ ದಿವಸ ಇಡೀ ಇಂಡಿಯಾ ದೇಶದಲ್ಲಿ ಅದು ಪ್ರಚಾರ ಪಡೆಯುತ್ತೆ. ಇಡೀ ಇಂಡಿಯಾ ದೇಶದಲ್ಲೇ ಅದರ ಆಧಾರದಲ್ಲಿ ಕೋಮು ಚಳುವಳಿಗೆ ಅವಕಾಶ ಆಗುತ್ತೆ. ಅದರಿಂದ ಈ ಸಮೂಹ ಮಾಧ್ಯಮ ಇಂತಹ ಒಂದು ಅಪಾಯಕಾರಿ ಮಟ್ಟವನ್ನು ಮುಟ್ಟಿದೆ. ಅದು ನಾನು ಈಗಾಗಲೇ ಹೇಳಿದಂತೆ ಅದೊಂದು ವಾಸ್ತವ. ಆದರೆ ಈ ಸಮೂಹ ಮಾಧ್ಯಮವನ್ನು ಬಳಸಿಕೊಂಡು ಒಳ್ಳೆಯ ವಿಚಾರಗಳನ್ನು ಹೇಳೋಕ್ಕೆ ಸಾಧ್ಯ ಇದೆ. ಅದನ್ನು ಮಾಡಬೇಕಷ್ಟೆ. ಸರ್, ಪ್ರಗತಿಪರರೆಲ್ಲ ಕಾಂಗ್ರೆಸ್ ಪರವಾಗಿದ್ದಾರೆ. ಕಾಂಗ್ರೆಸ್ ಕೂಡ ಒಂದು ಸಮುದಾಯವನ್ನೇ ಓಲೈಸ್ತದೆ.
ಅದಕ್ಕೆ ನೀವೆಲ್ಲ ಮೌನವಾಗಿರ್ತೀರಿ ಅಂತ ನಿಮ್ಮನ್ನು ಇಲ್ಲ ಅರ್ಬನ್ ನಕ್ಸಲ್ಸ್ ಅಂತ ಕರೀತಾರಲ್ಲ ಸರ್, ಏನು ಹೇಳ್ಬೇಕು? ಅನಂತಮೂರ್ತಿಯವರು ಒಂದು ಪದವನ್ನು ಬಳಸ್ತಾರೆ, ಸದ್ಯ ಮತ್ತು ಶಾಶ್ವತ ಅಂತ. ಸದ್ಯಕ್ಕೆ ನಾವು ಏನು ಮಾಡೋಕ್ಕೆ ಸಾಧ್ಯ, ಶಾಶ್ವತವಾದ ಬದಲಾವಣೆಗೆ ಏನು ಮಾಡೋಕ್ಕೆ ಸಾಧ್ಯ, ಎರಡನ್ನೂ ಯೋಚನೆ ಮಾಡಬೇಕು. ಸದ್ಯಕ್ಕೆ ನಮ್ಮಲ್ಲಿ, ನಮ್ಮ ಕರ್ನಾಟಕದಲ್ಲಿ ಕೋಮುವಾದಿಗಳ ರಾಜಕಾರಣ ಬೆಳೀದೆ ತಡಿಬೇಕಾದ್ರೆ ನಾವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಬೇಕು. ದಟ್ ಡಸಂಟ್ ಮೀನ್ ನಾವು ಕಾಂಗ್ರೆಸ್ಸಿಗರು ಅಂತಲ್ಲ. ಅಲ್ಲ, ಈಗ ಬೇರೆ ಯಾವುದಿದೆ ಸದ್ಯಕ್ಕೆ ಸಂಬಂಧಪಟ್ಟದ್ದು, ಸದ್ಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ರಾಜಕಾರಣದಲ್ಲಿ ಕಾಂಗ್ರೆಸ್ ಬಿಟ್ಟರೆ ಕೋಮುವಾದಿಗಳಿಗೆ ಪ್ರತಿರೋಧವನ್ನು ಒಡ್ಡುವಂಥ ಒಂದು ರಾಜಕೀಯ ಶಕ್ತಿ ಇಲ್ಲ. ನಮ್ಮ ಜನಚಳವಳಿ ಇರ್ಬೋದು, ಜನಚಳವಳಿ ರಾಜಕೀಯ ಶಕ್ತಿ ಆಗೋದಿಲ್ಲ. ರಾಜಕೀಯ ಶಕ್ತಿಯನ್ನು ಬಳಸ್ಕೊಂಡು ನಾವು ಏನು ಮಾಡೋಕ್ಕೆ ಸಾಧ್ಯ, ಕಾಂಗ್ರೆಸ್ ರಾಜಕಾರಣದ ಪರಿಮಿತಿ ಏನು ಅಂತಲೂ ಗೊತ್ತು. ನೆಹರು ಹೋದ್ಮೇಲೆ ಇಂದಿರಾ ಗಾಂಧಿಯವ್ರ ಕಾಲದ ಕಾಂಗ್ರೆಸ್ಸೇ ಬೇರೆ, ಇಂದಿರಾ ಗಾಂಧಿ ಹೋದ್ಮೇಲೆ ರಾಜೀವ್ ಗಾಂಧಿ ಕಾಲದ ಕಾಂಗ್ರೆಸ್ಸೇ ಬೇರೆ, ಇವತ್ತಿನ ಕಾಂಗ್ರೆಸ್ಸೇ ಬೇರೆ. ಅದರಿಂದ ಕಾಂಗ್ರೆಸ್ ಅನ್ನೋದು ಒಂದು ಇದಲ್ಲ. ಕರ್ನಾಟಕದ ಮಟ್ಟಿಗೆ ನಾವು ಈಗ ಸದ್ಯಕ್ಕೆ ಕಾಂಗ್ರೆಸ್ಸಿಂದ ಸದ್ಯದ ಮಟ್ಟಿಗೆ, ಸದ್ಯದ ವಾಸ್ತವಕ್ಕೆ ಬಳಸ್ಕೊಳ್ತಾ ಇರೋದು ಅನಿವಾರ್ಯ. ಮುಂದೇನಾಗುತ್ತೆ ನೋಡಬೇಕು ಅಂತ. ಈ ರಾಜಕಾರಣವನ್ನು ಮೀರಿದಂಥ ಒಂದು ಜನಚಳವಳಿ ಹುಟ್ಟಿದರೆ ಬಹುಶಃ ರಾಜಕಾರಣ ಭಾಳ ಮುಖ್ಯ ಆಗೋದಿಲ್ಲ ಅವತ್ತು. ಸರ್, ಎಲ್ಲ ರಾಜಕೀಯ ಪಕ್ಷಗಳು ಜನಚಳವಳಿಯನ್ನು ಹತ್ತಿಕ್ಕುವ ಪ್ರಯತ್ನ ಮಾಡ್ತಾರೆ ಅನ್ನೋದಕ್ಕೆ JP ಚಳವಳಿ ಆದಮೇಲೆ ನಮ್ಮ ರಾಜ್ಯದಲ್ಲಿ ಅಷ್ಟು ದೊಡ್ಡ ಚಳವಳಿಗಳು ಬಂದಿಲ್ಲ ಸರ್. ಕಾಂಗ್ರೆಸ್ ಇರ್ಬೋದು, ಮತ್ತೊಂದು ಪಕ್ಷ ಇರ್ಬೋದು, ಜನಚಳವಳಿಯನ್ನು ಹತ್ತಿಕ್ಕುವುದನ್ನು ನಿಯಂತ್ರಿಸೋ ಮಾರ್ಗ ಏನು ಸರ್ ನಮಗೆ? ಅದು ನಮ್ಮ ಇತಿಹಾಸದಲ್ಲೇ ಇದೆಯಲ್ಲ. ನೀವು ಹೇಳ್ತೀರಿ JP ಚಳವಳಿಯನ್ನೇ ಬಳಸಿಕೊಂಡು ಕೋಮುವಾದಿಗಳು ಮೇಲಕ್ಕೆ ಬಂದರು. ಹಾಂ, ಕಾಂಗ್ರೆಸ್ ವಿರೋಧವಾಗಿ ಅಸ್ತ್ರವನ್ನು ಮಾಡಿಕೊಂಡ್ರು. JP ಅವರಿಗೆ ಕೊನೆಗೆ ತಮ್ಮನ್ನು ಬಳಸಿಕೊಂಡು ಕೋಮುವಾದಿ ರಾಜಕಾರಣ ಹೇಗೆ ಬೆಳೀತು ಅನ್ನೋದ್ರ ಬಗ್ಗೆ ಪಶ್ಚಾತ್ತಾಪ ಉಂಟಾಗಿತ್ತು. ಹಾಗೆ ಮಾತನಾಡಿದ್ದಾರೆ ಅವರು, ಭಾಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಆದ್ದರಿಂದ ಹಾಗಂತ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಎಚ್ಚರಿಕೆಯಿಂದ ಇರಬೇಕಷ್ಟೇ. ಒಂದು ಜನಚಳವಳಿಯ ಒಳಗಡೆ ಕೆಲವು ವಿಚಿತ್ರಕಾರಿ ಶಕ್ತಿಗಳಿರ್ತವೆ. ಆ ವಿಚಿತ್ರಕಾರಿ ಶಕ್ತಿಗಳು ಒಳಗಡೆ ಬರದಂತೆ ಎಚ್ಚರಿಕೆ ವಹಿಸಬೇಕಾದ್ದು ಜನಚಳವಳಿಯ ಒರಿಜಿನಾಲಿಟಿ ಮೇಲೆ ಹೋಗುತ್ತೆ. ಒಂದು ಸೈದ್ಧಾಂತಿಕವಾದ ನೆಲೆಯಲ್ಲಿ ಜನಚಳವಳಿ ಕಟ್ಟಿದರೆ ಅಷ್ಟು ಸುಲಭವಾಗಿ ವಿಚಿತ್ರಕಾರಿ ಶಕ್ತಿಗಳು ಒಳಗಡೆ ಬರೋಕ್ಕಾಗಲ್ಲ. JP ಒಬ್ಬ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ, ಸಮಾಜವಾದಿ, ಅದ್ರ ನೋ ಡೌಟ್. ಆದರೆ ಅವರು ಕಟ್ಟಿದ ಚಳವಳಿಯಲ್ಲಿ ಈ ಕೋಮುವಾದಿ ಶಕ್ತಿಗಳು ಹೇಗೆ ಒಳಗಡೆ ಬಂದವು ಅಂದರೆ ಅದನ್ನು ತಡೆಯೋ ಒಂದು ಶಕ್ತಿ ಅವ್ರಿಗೆ ಇರಲಿಲ್ವೋ ಅಥವಾ ಅವರಿಗೆ ಗೊತ್ತಾಗಲಿಲ್ವೋ, ಗೊತ್ತಾಗೋದ್ರೊಳಗಾಗಲೇ ಅವರು ವಿಚಿತ್ರಕಾರಿ ಶಕ್ತಿಗಳು, ಕೋಮುವಾದಿ ಶಕ್ತಿಗಳು ಬೆಳೆದು ನಿಂತದ್ದು. ಅಧಿಕಾರಕ್ಕೆ ಅವೇ ಬಂದ್ಬಿಟ್ಟು. ಈಗ ವಿಚಾರವಾದಿಗಳ ವೈಯಕ್ತಿಕ ಸ್ವಾರ್ಥ ಮತ್ತು ಸಾಮಾಜಿಕ ಸ್ವಾರ್ಥ ಎರಡೂ ಇರ್ತಾವೆ ಸರ್. ಇದರಲ್ಲಿ ಯಾವುದು ಹೆಚ್ಚು ಅಪಾಯಕಾರಿ ಅಂತೀರಿ? ಅಂದರೆ ಪರ್ಸನಲ್ ಕರಪ್ಷನ್ ಆ್ಯಂಡ್ ಪೊಲಿಟಿಕಲ್ ಕರಪ್ಷನ್ ಥರ ಸೈದ್ಧಾಂತಿಕ ಹಿನ್ನಡೆಗೆ. ಮೂಲತಃ ಅವೆರಡಕ್ಕೂ ಏನೂ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಬೇಸಿಕಲಿ ಕರಪ್ಷನ್ ಈಸ್ ಕರಪ್ಷನ್. ಪೊಲಿಟಿಕಲ್ ಕರಪ್ಷನ್ ಅಂತ ಬೇರೆ ಇಲ್ಲ. ಎಲ್ಲಿವರೆಗೆ ಮನುಷ್ಯ ಮೂಲತಃ ವ್ಯಕ್ತಿಗತವಾಗಿ ಸುಧಾರಣೆ ಆಗೋದಿಲ್ಲವೋ ಅಲ್ಲಿವರೆಗೆ ಈ ಯಾವ ಕರಪ್ಷನ್ನು ಸರಿ ಹೋಗೋದಿಲ್ಲ. ಈಗ ಅದಕ್ಕಾಗಿ ನಾನು ಹೇಳಿದ್ದೆಲ್ಲ, ಕಾಯಕ ತತ್ವದ ಬಗ್ಗೆ ನಂಬಿಕೆ ಇದ್ದವನಿಗೆ ಮತ್ತೆ ನಮ್ಮ ದೃಷ್ಟಿ ಆ ಕಡೆನೇ ಹೋಗ್ತದೆ. 12ನೇ ಶತಮಾನಕ್ಕೆ ಹೋಗುತ್ತೆ ಸರ್, ವಚನಗಳ ಚಳವಳಿ ಕಡೆನೇ ಹೋಗ್ತದೆ. ಕಾಯಕ ತತ್ವದ ಪ್ರಕಾರ ಯಾವನೂ ಕರಪ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಆಯ್ದಕ್ಕಿ ಮಾರಾಯಿನ ಕಥೆ ನಿಮಗೆ ಗೊತ್ತಿದೆ. ಅವನು ಎಷ್ಟು ಬೇಕೋ ಅಷ್ಟು ಅಕ್ಕಿ ಅಂತರದೆ ಗುಡಿಸ್ಕೊಂಡು ಜಾಸ್ತಿ ತಂದರೆ ಅವನ ಹೆಂಡ್ತಿ ಚೆನ್ನಾಗಿ ಬೈದ್ಬಿಟ್ಟು, ನಿಜವಾದ ಶರಣನಿಗೆ ಈ ಥರದ ಅತಿ ಆಸೆ ಇರಬಾರ್ದು, ಎಷ್ಟು ಜಾಸ್ತಿ ತಂದರೂ ಅಕ್ಕಿಯನ್ನು ವಾಪಸ್ ತೊಗೊಂಡೋಗಿ ಅಲ್ಲಿ ಹಾಕು ಅಂತ ಹೇಳಿ. ಆಸೆ ಎಂಬುದು ಅರಸನ ಅಂದರೆ ತಪ್ಪು. ನೀವು ಏನು ಅಂದ್ಬಿಡ್ಬೋದು, ಅರ್ಥ ಮಾಡ್ಕೊಳ್ದೇ ಇದ್ದರೆ
ಅವನು ಜಾಸ್ತಿ ಅಕ್ಕಿ ತಗೊಂಡೋಗಿ ಸುರಿದ್ರೆ ಮಂಡಿಯವನಿಗೆ ಲಾಭ ಅಂತ. ಮಂಡಿಯವನಿಗೆ ಲಾಭ ಆಗಲ್ಲ. ನಿಜವಾಗಿ ಕಾಯಕ ತತ್ವವನ್ನು ಮಂಡಿಯವನು ಪಾಲಿಸ್ತಾ ಇರೋದ್ರಿಂದ ಅವನ ಲಾಭವನ್ನು ಮಹಾಮನೆಗೆ ಕೊಡ್ತಾನೆ. ಅಂದರೆ ಇಂಥ ಒಂದು ಆದರ್ಶ ವ್ಯಕ್ತಿಗತವಾದ ನೆಲೆಯಲ್ಲಿ ಬಂದರೆ ಬಹುಶಃ ಕರಪ್ಷನ್ಗೆ ಅವಕಾಶವೇ ಇರಲ್ಲ. ಕರಪ್ಷನ್ಗೆ ಯಾಕೆ ಅವಕಾಶ? ನಾವು ಹೆಚ್ಚೆಚ್ಚು ಸಂಪಾದಿಸೋಷ್ಟು ಎಷ್ಟು ಸುಖವಾಗಿರ್ತೀವಿ ಅಂತ. ಸುಖ ಅಂದರೆ ಏನು ಅನ್ನೋ ಕಲ್ಪನೆ ನಿಜವಾಗಿ ಗೊತ್ತಾದರೆ ಯಾರೋ ಹೆಚ್ಚೆಚ್ಚು ಸಂಪಾದಿಸೋಕ್ಕೆ ಹೋಗೋದೇ ಇಲ್ಲ. ಹಾಗಾದರೆ ಸುಖ ಅಂತ ಅನ್ನೋದು, ಶಾಂತಿ ಸುಖ ಅಂತ ಅನ್ನೋದು ಮನಸ್ಸಿನಲ್ಲಿದೆಯೇ ಹೊರತು ನೀವು ಕೂಡಕ್ಕೋ ಹಣ, ನಿಮ್ಮ ಮನೆ, ತಿನ್ನೋ ಊಟದ ಮೇಲಿಲ್ಲ. ಇದು ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ, ಅದೇ ಮಾತನ್ನು ಹೇಳ್ಬೇಕು. ನೀವು ಎಷ್ಟೇ ಸಂಪಾದಿಸಿದ್ರೂ ನೀವು ಊಟ ಮಾಡೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಊಟ ಮಾಡೋಕ್ಕೆ ಸಾಧ್ಯ. ಮುಪ್ಪನ್ನು ತಪ್ಪಿಸ್ಕೊಳ್ಳೋಕೆ ಯಾರ ಕೈಗಳೂ ಸಾಧ್ಯ ಇಲ್ಲ. ಬುದ್ಧ ಹೇಳಿದಾನಲ್ಲ ಸರ್, ವಯಸ್ಸಾದ ಮೇಲೆ ನಿಮ್ಮ ದೇಹದ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಪಾರಾಗೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ ಕೆಲವು ಬುದ್ಧ ಹೇಳಿದ್ದಿರ್ಬೋದು, ನಮಗೆ ಅನಿಸಿದರೆ ಇಂಥ ವಿಚಾರಗಳು ಗೊತ್ತಾದರೆ ಕರಪ್ಟ್ ಆಗೋಕ್ಕೆ ಅವಕಾಶವೇ ಇಲ್ಲ. ಆದರೂ ಮನುಷ್ಯನಿಗೆ ಮನ್ನಣೆ ದಾಹ ಅನ್ನೋದೊಂದು ಇರ್ತದಲ್ಲ ಸರ್. ಅದೇ ಅದು ಮನುಷ್ಯನ ಇದೇ ಒಂದು ಈ ಕನಸುಗಳು, ನಾವು ಎರಡು ಥರದ ಕನಸುಗಳು ಇರ್ತವೆ. ಯಾವ ಕನಸನ್ನು ನೀವು ಬೆನ್ನತ್ತೀರಿ ಅನ್ನೋದ್ರ ಮೇಲೆ ನಮ್ಮ ವಿಚಾರ. ನೀವು ಈ ಥರದ ಭೌತಿಕ ಸುಖಾಪೇಕ್ಷೆಯ ಕನಸನ್ನು ಬೆನ್ನತ್ತಿದರೆ ಒಂದಾಗ್ತಾನೆ. ಒಟ್ಟು ಸಮುದಾಯದ ಹಿತದಲ್ಲೇ ನನ್ನ ಹಿತ ಇದೆ ಎನ್ನುವ ಕನಸನ್ನು ಬೆನ್ನತ್ತಿದರೆ ಇನ್ನೊಂದಾಗ್ತಾನೆ. ಈ ಎರಡನೇ ಬಗೆಯ ಕನಸನ್ನು ನಮ್ಮ ಯುವಕರ ಮನಸ್ಸಿನಲ್ಲಿ ಬಿತ್ತಿದರೆ ಬಹುಶಃ ಅದರಿಂದ ದೇಶಕ್ಕೆ ಭವಿಷ್ಯ ಇದೆ ಅಂತಲೇ ಹೇಳ್ಬೋದು. ಈಗ ಸೂಕ್ತವಾದ ಮಾರ್ಗದಲ್ಲಿ ನಡಿಬೇಕು ಅನ್ನೋರಿಗೆ ಯಾವ ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೀರಿ ಸರ್ ಕೊನೆಯದಾಗಿ? ಯಾವ ತರಹ ಅಂತಂತಂದರೆ ನಮ್ಮ ಬದುಕು ಹೆಚ್ಚೆಚ್ಚು ಸರಳವಾಗ್ತಾ ಹೋದಷ್ಟು ನಮಗೆ ಒಳ್ಳೆಯದಾಗುತ್ತೆ. ಅದು ಹೆಚ್ಚೆಚ್ಚು ಸಂಕೀರ್ಣವಾಗ್ತಾ ಹೋದಷ್ಟು ಮನುಷ್ಯ ವ್ಯಕ್ತಿ ನೆಲೆಯಲ್ಲಿ, ಸಮಾಜದ ನೆಲೆಯಲ್ಲಿ ಅದು ಅಪಾಯಕಾರಿ ಮಾರ್ಗವನ್ನು ಹಿಡಿಯುತ್ತೆ. ಗಾಂಧೀಜಿ ಹೇಳಿದ್ದು ಅದೇ, ಶರಣರು ಹೇಳಿದ್ದು ಅದೇ, ಬುದ್ಧ ಹೇಳಿದ್ದು ಅದೇ. ನಮ್ಮ ಬದುಕನ್ನು ಹೆಚ್ಚೆಚ್ಚು ಸರಳಗೊಳಿಸಬೇಕು, ನೇರವಾಗಿರಬೇಕು. ಅದಾಗುವ ಮೂಲಕವೇ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ. ಸರ್, ತಾವು ಈ ಇಳಿ ಪ್ರಾಯದಲ್ಲೂ ಕೂಡ ಹಬ್ಬದ ದಿನ ಇಷ್ಟು ಸುಂದರವಾದ ಹೊಸ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋದ್ರಿ ಸರ್. ಆ ಕಾರಣಕ್ಕೆ ತಮಗೆ ನಾನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಶರಣಾರ್ಥಿ. ವಿಚಾರವಾದದ ಆಲೋಚನೆಗಳು, ಪ್ರಗತಿಪರ ಚಿಂತನೆ, ಆ ಅಂಶಗಳಿಗೆ ಇರುವಂಥ ಒಂದು ಪಾಸಿಟಿವ್ ವೇಟಿಂಗ್ ಆ್ಯಟಿಟ್ಯೂಡ್ ಹೇಗಿರುತ್ತೆ, ಆ ಭರವಸೆಯನ್ನು ನಾವು ಯಾಕೆ ಕಳ್ಕೋಬಾರ್ದು. ಎಂಥ ಕೋಮುವಾದದ ಅಬ್ಬರ ಕೂಡ ಒಳ್ಳೆಯ ದಿನಗಳನ್ನು ತರಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ಅನ್ನೋದು ಒಂದು ಸದ್ಯದ ಅನಿವಾರ್ಯತೆ ಎಂಬ ಮಾತುಗಳ ಮೂಲಕ ಹೊಸ ಆಲೋಚನೆಗೆ ನಾಂದಿ ಹಾಡಿರುವ ಡಾಕ್ಟರ್ ಕೆ ಮರಳುಸಿದ್ದಪ್ಪನವರ ಈ ಅರ್ಥಪೂರ್ಣ ಮಾತುಗಳನ್ನು ತಾವು ಆಲಿಸ್ತೀರಿ. ಇದನ್ನು ಕೂಡ ಸಕಾರಾತ್ಮಕವಾಗಿ ತೆಗೆದುಕೊಂಡು ಕೆಟ್ಟ ಕಮೆಂಟ್ಗಳು, ಕೆಟ್ಟ ರಿಯಾಕ್ಷನ್ ಕೊಡದೆ ಸಹನೆಯಿಂದ ಆಲೋಚನೆ ಮಾಡುವ ಒಂದು ಸ್ವಭಾವವನ್ನು ರೂಪಿಸಿಕೊಳ್ಳಲಿ ಎಂಬ ಸದಾಶಯದೊಂದಿಗೆ ನನ್ನ ಈ ಸಂದರ್ಶನದ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಶರಣಾರ್ಥಿ. ನಮಸ್ಕಾರ.